ಸರ್ ಬಂದ್ಬಿಟ್ಟು ಡ್ರೈವರು ಸುನೀಲ್ ಅಂತ, ಅವರು ಬಂದ್ಬಿಟ್ಟು ಬೇಲೂರು ಅಂತ ಅವ್ರದ್ದು, ಅವ್ರದ್ದೇ ಸ್ವಂತ ಗಾಡಿ. ಅಲ್ಲಿಂದ ಒಂದು ಹೆಚ್ಚು ಕಮ್ಮಿ ಅಲ್ಲಿಂದ ಒಂದು 10 ಜನ ಬಂದರು. ಮತ್ತು ಅಲ್ಲಿಂದ ಬಂದಾಗ ನಮ್ಮೂರಲ್ಲಿ ನಮ್ಮ ಫ್ಯಾಮಿಲಿ ಒಂದು 5 ಜನ ಇದ್ದರು. ನಮ್ಮ ಅಮ್ಮರೆಲ್ಲ ಸೇರಿ ಒಂದು 5 ಜನ ಫ್ಯಾಮಿಲಿ ಇದ್ದರು. ಅಲ್ಲಿಂದ ಮತ್ತು ಅಜ್ಜಂಪುರದ ಹತ್ರ ಒಂದು ತಾಯಿ ಮತ್ತು ಒಬ್ಬ ಮಗ ಬಂದಿದ್ದರು. ಆಮೇಲೆ ಬೂತ್ನಳ್ಳಿಯಿಂದ ನಮ್ಮ ಆಂಟಿ ಮಗ ಒಬ್ಬ ಬಂದಿದ್ದ. ಅಲ್ಲಿ ಬರ್ತಾ ಇರಬೇಕಾದ್ರೆ ಇನ್ನೇನು ಅಲ್ಲೆಲ್ಲ ಬಂದು ಸಂಜೆ ನಾವು ಅಲ್ಲಿಂದ ಹೊರಟಾಗ 4:15 ಟೈಮು. ಅಲ್ಲಿಂದ ಮಂತ್ರಾಲಯ ಹೋಗಬೇಕು ಅಂತ ಬಂದು ಅಲ್ಲಿಂದ ಸೀದಾ ಬಂದರು. ಅಲ್ಲಿ ಯಾವುದೋ ಒಂದು ಊರ ಹತ್ರ ನಿಲ್ಲಿಸೋದು, ನಿಲ್ಲಿಸಿ ಟೀ ಎಲ್ಲ ಕುಡಿದು ಸೀದಾ ಬರ್ತಾ ನೈಟು 10:30 10:45 ಟೈಮ್ ಆಗಿತ್ತು. ಅಲ್ಲಿ ಟೋಲ್ಗೇಟ್ ಇದೆ ಒಂದು, ಆ ಟೋಲ್ಗೇಟ್ ಹತ್ರ ಗಾಡಿ ನಿಲ್ಲಿಸಿ ಒಂದು 1.5 ಅವರ್ ಗಾಡಿ ನಿಲ್ಲಿಸಿ ಊಟ ಮಾಡಿಕೊಂಡು ಎಲ್ಲ ಮತ್ತೆ ತಿರ್ಗಾ ಎಲ್ಲ ಊಟ ಮಾಡ್ಕೊಂಡು ಹೊತ್ಕೊಂಡು ಗಾಡಿಗೆ ಹತ್ತಿ ಮತ್ತೆ ರಿಟರ್ನ್ ಬರ್ತಾಯಿದ್ದು. ಇಲ್ಲಿ ಇನ್ನೇನು ದರ್ಶನ ಮಾಡೋಕ್ಕೆ ಹೋಗೋಣ, ಇನ್ನೇನು ಟೈಮ್ ಆಗುತ್ತೆ ಅಂತ ಬರ್ತಾಯಿದ್ದು. ಆ ಮೂಮೆಂಟಲ್ಲಿ ಬರ್ತಾ ನನಗೆ ನಿದ್ದೆ ಬಂತು ಅಂತ ನಾನು ಮಲ್ಕೊಂಡೆ. ಆ ಮಲ್ಕೊಂಡಾದ್ಮೇಲೆ ಇಲ್ಲಿ ಇನ್ನೊಂದು ಟೋಲ್ಗೇಟ್ ಇದೆ ಮುಂದೆ. ಆ ಟೋಲ್ಗೇಟ್ ಬಂದಾಗ ಒಂದು ಸ್ವಲ್ಪ ಎಚ್ಚರಿಕೆ ಇದ್ದು ನೋಡಿದೆ. ಆ ಟೋಲ್ಗೇಟಿಂದ ಮತ್ತೆ ನಿದ್ದೆ ಬಂತು ಅಂತ ಮಲ್ಕೊಂಡೆ. ಅಲ್ಲಿ ಮಲ್ಕೊಂಡು ಮುಂದೆ ಹೋಗ್ತಾ ಅಲ್ಲಿ ಗಾಡಿ ಯಾವ ಥರ ಆಯಿತು ಹೆಂಗಾಯಿತು ಅಂತ ಗೊತ್ತಿಲ್ಲ. ಒಟ್ಟಿಗೆ ಒಂದು ಸಿಲಿಂಡ್ರ್ ಗಾಡಿ, ಆ ಗಾಡಿ ಬಿದ್ದಿರೋದು ನಾನು ನೋಡಿದೆ. ಅದಕ್ಕೆ ಹೆಂಗೆ ಹೋಗಿ ಹೊಡಿತು ಅನ್ನೋದು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ನಾನು ಫ್ರಂಟಲ್ಲೇ ಕೂತಿದ್ದೆ. ಅದು ಹೊಡೆದಿದ್ದ ಕೂಡಲೇ ಡೋರ್ ಅದೇ ಓಪನ್ ಆಯಿತು. ನಾನು ಇಲ್ಲಿ ಹೆಚ್ಚು ಕಮ್ಮಿ ರೋಡ್ ಬಿಟ್ಟು ಸುಮಾರು ದೂರ ಹೋಗಿ ಹೊರಗೆ ಬಿದ್ದಿದ್ದೀನಿ. ಅವತ್ತರ ಏನಾಯಿತು ಅಂತ ಎದ್ದು ಕರೆಕ್ಟಾಗಿ ನನಗೂ ಗೊತ್ತಿಲ್ಲ, ಬಿದ್ದಿರೋದೇ ಗೊತ್ತಿಲ್ಲ. ಆಮೇಲೆ ಎದ್ದು ನೋಡ್ತೀನಿ ಏನಾಯಿತು ಅಂತ, ಎಲ್ಲ ಗಾಡಿ ಆಕ್ಸಿಡೆಂಟ್ ಆಗಿಬಿಟ್ಟಿತ್ತೆ. ಆ ಕಡೆ ಸಿಲಿಂಡ್ರ್ ಗಾಡಿ ಬಿದ್ದುಬಿಟ್ಟಿತ್ತೆ. ಆಮೇಲೆ ಏನಾಯಿತು ಅಂತ ನೋಡೋಣ ಅಂತ ಮುಂದ್ಗಡೆ ಡ್ರೈವರ್ ಹತ್ರ ನೋಡೋಣ ಅಂತ ಹೋದರೆ ಅಲ್ಲಿ ಹೊಡೆದಿರೋ ಇದಕ್ಕೆ ಅಲ್ಲೇ ಅವರು ಅದಿಕೊಂಬಿಟ್ಟಿದ್ದಾರೆ. ಆಮೇಲೆ ಇನ್ನೇನು ಒಳಗೆಲ್ಲ ಏನಾಗಿದ್ದಾರೆ ಅಂತ ಹೋಗಿ ನೋಡ್ತೀವಿ. ಒಳಗೆ ಮಕ್ಕಳು ಮರಿ ಎಲ್ಲ ಕಾಲು ನೋವು ಕೈ ನೋವು ಅಂತ ಎಲ್ಲ ಒದ್ದಾಡ್ತಾ ಇದ್ದಾರೆ. ಆಮೇಲೆ ಅವರು ನನಗೂ ಬೇರೆ ಕೈಗೆ ಎಲ್ಲ ಕೆತ್ಕೊಂಡು ನನಗೂ ಎದ್ದು ಓಡಾಡೋಕ್ಕಾಗ್ತಾಯಿಲ್ಲ. ನನಗೆ ಅಲ್ಲಿ ಎದ್ದು ಓಡಾಡೋಕ್ಕಿಂತ ನನಗೆ ಕೈ ಕಾಲು ನಡುಗು. ನನಗೆ ಏನು ಮಾಡಬೇಕು ಅಂತ ನನಗೇನೂ ಗೊತ್ತಾಗ್ತಾ ಇಲ್ಲ. ಅಲ್ಲೇ ಒಂದು 3-4 ಜನ ಅಲ್ಲೇ ಸ್ಪಾಟ್ ಆಗಿಬಿಟ್ಟಿದ್ದಾರೆ. ಆಮೇಲೆ ಅವ್ರನ್ನ ಹೇಳ್ಕೊಂಡು ಆಮೇಲೆ ಅಲ್ಲಿ ಬಂದರೆಲ್ಲ ಆಂಬುಲೆನ್ಸ್ಗೆ ಇದಕ್ಕೆ ಫೋನ್ ಮಾಡಿದ್ರು, ಪೊಲೀಸ್ನವರಿಗೆಲ್ಲ. ಎಲ್ಲರೂ ಬಂದರು. ಆಮೇಲೆ ಎಲ್ಲರೂ ಪೊಲೀಸ್ನವ್ರು ಅವ್ರ ಜೊತೆ ಎಲ್ಲ ಬಂದು ಎಲ್ಲ ಹೇಳ್ದು ಗಾಡಿಗೆ ಆಂಬುಲೆನ್ಸಿಗೆ ತುಂಬಿ ಕಳಿಸಿ ಆಮೇಲೆ ಇನ್ನೇನು ಎಲ್ಲ ಹೋದರು. ಆಮೇಲೆ ಸ್ಟೇಷನಿಗೆ ಕರ್ಕೊಂಡೋಗಿ ಅಲ್ಲೊಂದು ಸ್ವಲ್ಪ ಎಲ್ಲ ವಿಚಾರಣೆ ಮಾಡಿ ಆಮೇಲೆ ಬಾಡಿ ತೋರಿಸಿ ಅಂತ ಬಂದಿದ್ದಕ್ಕೆ ಇಲ್ಲಿ ಕರ್ಕೊಂಡ್ಬಂದು ಬಿಟ್ಟಿದ್ದಾರೆ. ಇಷ್ಟೇ ಅಲ್ಲ. ಈಗ ನೀವು ಯಾರ್ಯಾರು ಇದ್ದಿದ್ರಿ, ಅವ್ರ ಹೆಸರುಗಳು ಏನೇನದು? ಸರ್ ಅವ್ರ ಹೆಸರು ಗೊತ್ತಿರೋರ ಹೆಸರು ಹೇಳ್ತೀನಿ. ನಮ್ಮ ಫ್ಯಾಮಿಲಿಲಿ ನಾನೊಬ್ಬ, ಮತ್ತು ಮೀನಾಕ್ಷಮ್ಮ ಅಂತ, ಪುಟ್ಟಮ್ಮ ಅಂತ, ಮತ್ತು ಶುಭ ಅಂತ, ಮತ್ತು ದೀಕ್ಷಿತಾ, ದೀಪಕ್ಕು, ಧನ್ಯಶ್ರೀ ಮತ್ತೆ ಪ್ರತಾಪು. ಈ ಚಿಕ್ಕ ಪಾಪು ಇದೆಲ್ಲ ನಿಮ್ಮ ಫ್ಯಾಮಿಲಿ ಎಲ್ಲ ಅವರು ಸರ್ ಫ್ಯಾಮಿಲಿ ಅಂದರೆ ಅಲ್ಲಿ ನಮ್ಮ ಅಕ್ಕರೂರು ಶೆಟ್ಟಿಗೆರೆ. ಆ ಶೆಟ್ಟಿಗೆರೆ ಹತ್ರ ಪಕ್ಕದ ಮನೆಯವರು. ಆ ಪಕ್ಕದ ಮನೆಯವರಿಂದ ಅವರು ಮಂತ್ರಾಲಯ ಹೋಗೋಣ ಅಂತ ಹೇಳಿದರು. ಹಂಗಾಗಿ ನಮ್ಮಮ್ಮರಿಗೆ ಹೇಳಿದ, ನಮ್ಮ ಅಕ್ಕನೂ ಹೇಳಿದ್ಲ ನೀನು ಹೋಗೋಣ ಅಂತ. ಹಂಗಾಗಿ ನಾವು ಅವ್ರ ಜೊತೆ ಹೊರಟು ಬಂದಿದ್ದು. ಹಾಂ ಸರ್, ಡೆತ್ ಆಗಿದೆ. ಮಿಕ್ದವ್ರು ಯಾರು ನಿಮ್ಮ ಸಂಬಂಧಿಕರು ಡೆತ್ ಆಗಿದ್ದಾರೆ ಸರ್? ಮಿಕ್ತಲ್ಲಿ ನಮ್ಮ ಸಂಬಂಧಿಕರು ಡೆತ್ ಇರೋದು ಅಂದರೆ ಸ್ವಂತ ನಮ್ಮಮ್ಮ ಒಬ್ಬರು, ಮತ್ತು ನಮ್ಮಮ್ಮ ಒಬ್ಬರು ಮೀನಾಕ್ಷಮ್ಮ, ಆಮೇಲೆ ನಮ್ಮ ಅಜ್ಜಿ ಒಬ್ಬರು. ನಿಮ್ಮ ಸ್ವಂತ ಅಜ್ಜಿ? ಹಾಂ, ಸ್ವಂತ ಅಜ್ಜಿ. ಹಾಂ, ನಮ್ಮಮ್ಮರಮ್ಮ. ಅಲ್ಲ, ಈಗ ಎಷ್ಟು ದಿನ ಪ್ಲ್ಯಾನ್ ಹಾಕಿದ್ರಿ ಮಂತ್ರಾಲಯ ಬರಬೇಕು? ಸರ್ ಪ್ಲ್ಯಾನ್ ಹಾಕಿ ಏನು ಅದು ಎಷ್ಟು ದಿನ ಹಾಕಿದ್ರು ಅಂತ ನನಗೇನು ಗೊತ್ತಿಲ್ಲ ಸರ್. ಒಟ್ಟು ನಾನು ಕೆಲ್ಸಕ್ಕೆ ಹೋಗಿದ್ದೆ. ಈಗ ಹೋಗಿ ಬರೋಣ ಬಾ ಅಂತ ಕರೀದಕ್ಕೆ ನಾನು ಕೆಲಸ ಮುಗಿಸ್ಕೊಂಡು ಸಂಜೆ ಬಂದೆ ಸರ್. ಈಗೆಲ್ಲ ಏನು ಕೆಲಸ? ಚಿಕ್ಕಮಗಳೂರು ಏನು ಸರ್? ಅಲ್ಲ ಸರ್, ನಾನು ನಮ್ಮಮ್ಮ ಮತ್ತು ನಮ್ಮ ಅಕ್ಕನ ಮಕ್ಕಳು 3 ಜನ, ನಮ್ಮ ಅಕ್ಕನ ಮಕ್ಕಳು, ನಮ್ಮಮ್ಮ, ನಾವೆಲ್ಲ ಒಂದೇ ಊರು ಉಡೇವು. ನಮ್ಮ ಅಕ್ಕ ಮಾತ್ರ ಚಿಕ್ಕಮಗಳೂರು ಅಲ್ಲ, ಅವರು ಡೆತ್ ಆಗಿದ್ರಲ್ಲ, ನಮ್ಮ ಮೀನಾಕ್ಷಮ್ಮ ಮತ್ತು ಪುಟ್ಟಮ್ಮ, ಅವರು ನಮ್ಮೂರೇ ಸ್ವಂತ. ನಮ್ಮಮ್ಮ ಮತ್ತು ನಮ್ಮಮ್ಮರಮ್ಮ, ಚಿಕ್ಕಮ್ಮ ಆಗ್ಬೇಕು ನಮ್ಮಮ್ಮಗೆ. ಓಕೆ. ಈಗ ಅಪಘಾತ ಆಯ್ತಲ್ಲ, ಎಷ್ಟು ಜನ ಇದ್ದೀರಿ ಗಾಡಿಯಲ್ಲಿ? ಸರ್ ಗಾಡಿಯಲ್ಲಿ ಮಿನಿಮಮ್ 22 ಜನ ಗಾಡೀಲಿ ಇದ್ವಿ ಸರ್. ಮೇಲೆ ಎಷ್ಟು ಜನ ಇದ್ರು, ಕೆಳಗೆ? ಸರ್ ಮೇಲೆ ಎಷ್ಟು ಜನ ಅಂತ ಹೇಳಲಿಲ್ಲ. ಒಟ್ಟಿಗೆ ಮುಂದ್ಗಡೆ ಎಲ್ಲ ಲಗೇಜ್ ಇಟ್ಟಿದ್ದು, ಎಲ್ಲ ಕೆಳಗಡೆ ಕೂರಿಸಿದ್ದು ಸರ್. ಮೇಲೆ ಏನೂ ಕೂರಿಸಿರ್ಲಿಲ್ಲ. ಮೇಲೆ ಇರಲಿಲ್ಲ. ಇಲ್ಲ ಸರ್, ಮಂತ್ರಾಲಯ ನೋಡಬೇಕು ಅಂತಲೇ ಬಂದಿದ್ದು ಸರ್. ಅದೊಂದೇ ಪ್ಲೇಸಿಗೆ ಬಂದಿದ್ದು ನಾವು. ಎಷ್ಟು ಗಂಟೆ ಬಿಟ್ಟಿದ್ರಲ್ಲ ಸರ್? ನಾವು ಅಲ್ಲಿಂದ ಬಿಟ್ಟಾಗ 4:15 ಟೈಮು. ಹಾಂ, ಈವ್ನಿಂಗು. ಇಲ್ಲಿ ನಮಗೆ ಇಲ್ಲಿ ಬಂದು ಉಡ್ಯೋದಿಂದ 4:15 ಬಿಟ್ಟು ಇಲ್ಲಿ ಬಂದು ಕರೆಕ್ಟಾಗಿ ಆಕ್ಸಿಡೆಂಟ್ ಆಗಿರೋ ಟೈಮು 3:15, 3:30 ಆಗಿರ್ಬೋದು ಸರ್. ಅದರಲ್ಲಿ ಶೆಟ್ಟಿಗೆರೆ ಅನ್ನೋರು ಇದ್ದರು, ಬೇಲೂರವ್ರು ಇದ್ದರು, ಉಡ್ಯೋದಲ್ಲಿದ್ದರು, ಮತ್ತು ಬೂತ್ನಳ್ಳಿ ಅಂದರೆ ಇದು ಅಂತರಗಟ್ಟೆ ಜಾತ್ರೆ ನಡೆಯುತ್ತಲ್ಲ, ಅವರಿಂದ ಒಂದು ಹುಡುಗ ಇದ್ದ, ಮತ್ತು ಅಜ್ಜಂಪುರದ ಹತ್ರ ಒಬ್ಬರು ತಾಯಿ ಮತ್ತು ಮಗ ಬಂದಿದ್ರು. ಮಾತಾಡ್ಕೊಂಡು ಬಂದಿದ್ರ ಮುಂಚೆ? ಹಾಂ ಸರ್, ಎಲ್ಲ ಹಿಂಗೆ ಹೋಗ್ತೀವಿ ಅಂತ ಬರ್ರಿ ಅಂತ ಕರ್ಸ್ಕೊಂಡೇ ಬಂದಿದ್ವಿ ಸರ್. ಎಲ್ಲರೂ ಸಂಬಂಧಿಕರ ಬೇರೆ ಬೇರೆ? ಇಲ್ಲ ಸರ್, ಬೇರೆ ಬೇರೆ ಸರ್. ಯಾರ್ಯಾರು, ಹೆಂಗೆ ಸರ್? ಬೇರೆ ಬೇರೆ ಅಂದರೆ ಈಗ ನಾವು ಒಂದೇ ಕುಟುಂಬ ಅಂದರೆ ನಾವು ಹೇಳೋಣ ಸರ್. ಅದೇ ನಮ್ಮ ಅಜ್ಜಿ, ನಮ್ಮಮ್ಮ, ನಮ್ಮ ಅಕ್ಕ, ನಮ್ಮ ಅಕ್ಕನ ಮಕ್ಕಳು, ನಾವೊಂದು ಕುಟುಂಬ ಸರ್. ಉಳ್ಕಿದವರು ಇವಾಗ ಸುನೀಲ್ ಅಂತ ಇದ್ರಲ್ಲ ಸರ್, ಸುನೀಲು ಮತ್ತು ಕುಮಾರಣ್ಣ,
ಅವ್ರು ಯಾರು ಇರೋದ್ರಲ್ಲ ಅವ್ರದೊಂದು ಸಂಬಂಧಿಕರು. ಗುರುವಾರ ಬಂತು ಅಂದರೆ ಸಾಕು, ಕರ್ನಾಟಕದ ಮೂಲೆ ಮೂಲೆಗಳಿಂದ ಸಾವಿರಾರು ಭಕ್ತರು ಮಂತ್ರಾಲಯಕ್ಕೆ ಬಂದು ರಾಯರ ದರ್ಶನವನ್ನು ಪಡಿತಾರೆ. ಅದೇ ರೀತಿಯಾಗಿ ಹಾಸನ ಮತ್ತು ಚಿಕ್ಕಮಗಳೂರು ಮೂಲದ ಕುಟುಂಬವೊಂದು ಮಂತ್ರಾಲಯಕ್ಕೆ ಆಗಮಿಸ್ತಿತ್ತು. ಆಂಧ್ರದ ಯಮಗ್ನೂರು ಬಳಿ ಇರ್ತಕ್ಕಂಥ ಕಲ್ಲು ದೇವರ ಕುಂಟೆ ಬಳಿ ಬರ್ತಕ್ಕಂಥ ಅವ್ರ ಗೂಡ್ಸ್ ವಾಹನಕ್ಕೆ ಮತ್ತು ಟ್ರ್ಯಾಂಕರ್ ಡಿಕ್ಕಿಯಾಗಿ ಎರಡೂ ವಾಹನಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ 6 ಜನರು ಸ್ಥಳದಲ್ಲೇ ಸಾವನ್ನಪ್ಪಿದರೆ 2 ಆಸ್ಪತ್ರೆ ಬಳಿ ಸಾವನ್ನಪ್ಪಿರುವಂಥ ಘಟನೆ ಯಮಗ್ನೂರು ಬಳಿಯ ಕಲ್ಲ ದೇವರ ಕುಂಟೆ ಬಳಿ ನಡೆದಿದೆ. ನೀವು ಕೂಡ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಈ ವಾಹನದಲ್ಲಿ ಬರ್ತಕ್ಕಂಥ ಕುಟುಂಬಸ್ಥರು ಒಟ್ಟು 21 ಜನರು ಈ ಒಂದು ವಾಹನದಲ್ಲಿ ಬರ್ತಾ ಇದ್ರು. ಆದರೆ ಇನ್ನೇನು 7ರಿಂದ 8 ಕಿಲೋಮೀಟ್ರು ಈ ವಾಹನದಲ್ಲಿ ತಲುಪಿದರೆ ಅವರೆಲ್ಲರೂ ಕೂಡ ಮಂತ್ರಾಲಯಕ್ಕೆ ತಲುಪಿ ರಾಯರ ದರ್ಶನವನ್ನು ಪಡಿತಾ ಇದ್ರು. ಆದರೆ ಮಂತ್ರಾಲಯಕ್ಕೆ ಹೋಗುವ ದಾರಿಯಲ್ಲೇ ಇವರ ವಾಹನಕ್ಕೆ ಏನು ನೀವೇನು ನೋಡ್ತಾ ಇದ್ದೀರ ಅಶೋಕ್ ಲೈಲ್ಯಾಂಡ್ ಕಂಪನಿಯ ಗೂಡ್ಸ್ ವಾಹನ ಆಗಿದ್ದು, ಈ ಒಂದು ಗೂಡ್ಸ್ ವಾಹನದಲ್ಲಿ 21 ಜನರು ಪ್ರಯಾಣ ಮಾಡ್ತಾ ಇದ್ರು. ಅವರೆಲ್ಲರೂ ಕೂಡ ಕುಟುಂಬಸ್ಥರೇ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ವಾಹನ ಅಪಘಾತದಿಂದ ನುಚ್ಚು ನೂರಾಗಿದೆ. ಮುಂಭಾಗ ಏನಿದೆಯೋ ಆ ವಾಹನದ ಮುಂಭಾಗ ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿರುವಂಥದ್ದು ನೋಡಿದರೆ ಅರ್ಥ ಆಗುತ್ತೆ ಅಪಘಾತದ ರಭಸ ಎಷ್ಟರ ಮಟ್ಟಿಗೆ ಇತ್ತು ಅನ್ನುವಂಥದ್ದು. ಈ ಒಂದು ಅಪಘಾತಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮೃತರ ಯಾರ್ಯಾರು ಅನ್ನುವಂಥದ್ದು ಕೂಡ ಈಗಾಗಲೇ ಪೊಲೀಸರು ಪತ್ತೆಯನ್ನು ಮಾಡಿದ್ದಾರೆ. ಮೃತರಲ್ಲಿ ಅಮೃತ, ತೇಜಸ್ವಿನಿ, ಧನ್ಯ, ದೀಪಿಕಾ, ರಕ್ಷಿತಾ, ಪ್ರತಾಪ್ ಕುಮಾರ್, ಯಶೋದಮ್ಮ ಅಂತೇಳಿ ಈಗಾಗಲೇ ಗುರುತಿಸಲಾಗಿದೆ. ಈ ಒಂದು ವಾಹನಕ್ಕೆ ರಾಯಚೂರು ಭಾಗದಿಂದ ಬರ್ತಕ್ಕಂಥ ಟ್ಯಾಂಕರ್ ಡಿಕ್ಕಿಯಾಗಿದ್ದರಿಂದ ಈ ಒಂದು ಅಪಘಾತ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ನೀವು ನೋಡ್ಬೋದು ಅಪಘಾತದಿಂದಾಗಿ ಎಷ್ಟರ ಮಟ್ಟಿಗೆ ವಾಹನ ನುಚ್ಚು ನೂರಾಗಿರುವಂಥದ್ದು. ಈ ಒಂದು ಗೂಡ್ಸ್ ವಾಹನದಲ್ಲಿ ಒಟ್ಟು 21 ಜನರು ಪ್ರಯಾಣ ಮಾಡ್ತಾಯಿದ್ರು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅವರು ಮಂತ್ರಾಲಯನ ಮುಟ್ತಾಯಿದ್ರು. ನೀವೇ ನೋಡ್ತಾ ಇದ್ದೀರಲ್ಲ ದೃಶ್ಯಾವಳಿಗಳಲ್ಲಿ, ಇದು ರಾಷ್ಟ್ರೀಯ ಹೆದ್ದಾರಿ 167 ಆಗಿದ್ದು ಈ ಒಂದು ಹೆದ್ದಾರಿಯಲ್ಲಿ ನೂರಾರು ವೆಹಿಕಲ್ಗಳು ಓಡಾಟ ಮಾಡ್ತವೆ. ಆದರೆ ಈ ವೆಹಿಕಲ್ ಓಡಾಟ ಮಾಡುವಲ್ಲಿ ಅಪಘಾತ ಸಂಭವಿಸಿದ್ರಿಂದ ಅಪಘಾತದ ರಭಸದಿಂದಾಗಿ ವಸ್ತುಗಳೆಲ್ಲವೂ ಕೂಡ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದಾವೆ. ರಕ್ತದ ಗಾಯಗಳೆಲ್ಲವೂ ಕೂಡ ನೀವು ನೋಡ್ತಾ ಇರ್ಬೋದು. ಅಪಘಾತದಿಂದಾಗಿ ಏನು ಮಂತ್ರಾಲಯಕ್ಕೆ ಬರ್ತಾಯಿದ್ರು ಆ ಒಂದು ಜನರು ಅಪಘಾತದಿಂದಾಗಿ ಅವರೆಲ್ಲರೂ ಕೂಡ ತಮ್ಮ ವಸ್ತುಗಳೆಲ್ಲವೂ ಕೂಡ ರಸ್ತೆ ಮೇಲೆ ಬಿಸಾಕಿರುವಂಥ ದೃಶ್ಯಗಳನ್ನು ನೋಡಿದರೆ ಅರ್ಥ ಆಗುತ್ತೆ. ನೀವು ನೋಡ್ಬೋದು ನೀರಿನ ಬಾಟಲ್ ಆಗಿರ್ಬೋದು, ಚಪ್ಪಲಿಗಳಾಗಿರ್ಬೋದು ಎಲ್ಲವೂ ಕೂಡ ರಸ್ತೆ ಮೇಲೆ ಬಿದ್ದೋಗಿದೆ. ಮತ್ತು ರಸ್ತೆ ಉದ್ದಕ್ಕೂ ಕೂಡ ರಕ್ತದ ಕಲೆಗಳನ್ನು ನೋಡಿದರೆ ಅರ್ಥ ಆಗುತ್ತೆ ಅಪಘಾತ ಎಷ್ಟು ಭಯಾನಕರವಾಗಿತ್ತು, ಭೀಕರತೆಯಿಂದ ಕೂಡಿತ್ತು ಅನ್ನುವಂಥದ್ದು ಈ ಒಂದು ದೃಶ್ಯಗಳನ್ನು ನೋಡಿದರೆ ಅರ್ಥ ಆಗುತ್ತೆ. ಇಲ್ಲಿ ಟರ್ನಿಂಗಲ್ಲಿ ಎರಡು ಅಂದರೆ ಆ ಕಡೆಯಿಂದ ವೇಗವಾಗಿ ಬರ್ತಕ್ಕಂಥ ಹ್ಯಾಶ್ ಅಂದರೆ ಹಾರೋ ಬೂದಿ ಟ್ಯಾಂಕರು ಮತ್ತು ಈ ಕಡೆ ಹೋಗ್ತಕ್ಕಂಥ ಏನು ಗೂಡ್ಸ್ ವೆಹಿಕಲ್ ಇತ್ತೋ ಅವರ ಗೂಡ್ಸ್ ವೆಹಿಕಲಲ್ಲಿ ಅವರು ಪ್ರಯಾಣ ಮಾಡ್ತಾಯಿದ್ರು. ಆ ವೇಳೆಯಲ್ಲಿ ಎರಡೂ ವಾಹನಗಳು ಮುಖಾಮುಖಿ ಒಂದಕ್ಕೊಂದು ಡಿಕ್ಕಿ ಹೊಡೆದಿದ್ದ ಭಾಗವಾಗಿ ಈಗೇನು ನೀವೇನು ನೋಡ್ತಾ ಇದ್ರಲ್ಲ ದೂರದಲ್ಲಿ, ಆ ಒಂದು ದೂರದಿಂದ ನೋಡಿದರೆ ಅರ್ಥ ಆಗುತ್ತೆ ಟ್ಯಾಂಕರ್ ನಿಯಂತ್ರಣ ತಪ್ಪಿ ರಸ್ತೆಯ ಪಕ್ಕದಲ್ಲಿಯೇ ಉರುಳಿ ಬಿದ್ದಿರುವಂಥ ದೃಶ್ಯವನ್ನು ತಾವು ನೋಡಬಹುದಾಗಿದೆ. ಇನ್ನೊಂದು ಕಡೆ ಈಗಾಗಲೇ ಈ ಒಂದು ಅಪಘಾತಕ್ಕೆ ಸಂಬಂಧಪಟ್ಟಂತೆ ಕರ್ನೂಲ್ SP ಸೇರಿದಂತೆ RTO ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳವನ್ನು ಪರಿಶೀಲನೆ ನಡೆಸಿದ್ದಾರೆ. ಮತ್ತು ಅಪಘಾತದಲ್ಲಿ ಮೃತದೇಹಗಳನ್ನು ಈಗಾಗಲೇ ಯಮಗ್ನೂರು ಆಸ್ಪತ್ರೆ ಮತ್ತು ಕರ್ನೂಲ್ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಗಾಯಗೊಂಡವರಿಗೆ ಕರ್ನೂಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಅಂತ ಹೇಳ್ಬೋದು. ಜೊತೆಗೆ ಈ ಒಂದು ಟ್ಯಾಂಕರ್ ಬಗ್ಗೆ ಹೇಳಬೇಕಾದ್ರೆ ಕಳೆದ 1 ತಿಂಗಳ ಹಿಂದೆ ಕಲಬುರಗಿ ಮೂಲದ ವ್ಯಕ್ತಿ ಹೊಸದಾಗಿ ಖರೀದಿ ಮಾಡಿದೀನು ಅಂತ ತಿಳಿದು ಬರ್ತಾ ಇದೆ. ಜೊತೆಗೆ ಅಪಘಾತದ ಬಳಿಕ ಚಾಲಕನನ್ನು ವಶಕ್ಕೆ ಪಡೆದಂಥ ಪೊಲೀಸರು ವಿಚಾರಣೆಯನ್ನು ಮುಂದುವರಿಸಿದ್ದಾರೆ ಅಂತ ಹೇಳ್ಬೋದು. ಮಂತ್ರಾಲಯದಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆಗೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.